ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ NHM ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಒಂದು ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಜಿಲ್ಲಾ RCH ಘಟಕ ಬೆಂಗಳೂರು ಗ್ರಾಮಾಂತರ ಈ ಒಂದು ಭಾಗದಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಅದು ಮೆಡಿಕಲ್ಗೆ ಸಂಬಂಧಿಸಿದಂಥ ಮತ್ತು ಪ್ಯಾರಾಮೆಡಿಕಲ್ಗೆ ನರ್ಸಿಂಗ್ಗೆ ಸಂಬಂಧಿಸಿದಂಥ ಹುದ್ದೆಗಳು ಇದರಲ್ಲಿ ಕೊಡಲಾಗಿದೆ. ಸೊ ನೇಮಕಾತಿ ಪ್ರಕಟಣೆ ಇದು 14ನೇ ತಾರೀಕಿಗೆ ರಿಲೀಸ್ ಆಗಿರುವಂಥದ್ದು. ನೇಮಕಾತಿ ಪ್ರಕಟಣೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ರಾಷ್ಟ್ರೀಯ ನಗರ ಅಭಿವೃದ್ಧಿ ಆರೋಗ್ಯ ಅಭಿಯಾನ ಹಾಗೂ PM ಅಭೀಮ್ ಕಾರ್ಯಕ್ರಮದ ಅಡಿಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುತ್ತಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದಷ್ಟು ಇಲ್ಲಿ ಏನಪ್ಪ ಅಂತಂದರೆ ಹುದ್ದೆಗಳನ್ನು ಕೊಡಲಾಗಿದೆ, ಬೇರೆ ಬೇರೆ ಹುದ್ದೆಗಳು ಮತ್ತು ಅದಕ್ಕೆ ಬೇಕಾಗಿರುವಂಥ ವಯೋಮಿತಿ ಮತ್ತು ಕ್ವಾಲಿಫಿಕೇಷನ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಒಂದನೇದು ಆಶಾ ಕಾರ್ಯಕ್ರಮ, ಇದರಲ್ಲಿ ತಾಲೂಕು ಆಶಾ ಮೇಲ್ವಿಚಾರಕರು ಅಂತ ಒಂದು ಹುದ್ದೆಯನ್ನು ಕೊಡಲಾಗಿದೆ. ಇಲ್ಲಿ ಸಂಭಾವನೆ ಮಾಸಿಕ ಅಂದರೆ ಸ್ಯಾಲ್ರಿ 14,187 ರೂಪಾಯಿ ಇದೆ. ಇದಕ್ಕೆ GNM, BSc ನರ್ಸಿಂಗು, ANM ನರ್ಸಿಂಗು, BSc ನರ್ಸಿಂಗ್ ಆದವ್ರಿಗೆ, ಪಬ್ಲಿಕ್ ಹೆಲ್ತು, ಸೋಷಿಯಲ್ ವರ್ಕ್, ಸೋಷಿಯಲ್ ಸೈನ್ಸ್ ಈ ಥರ ಆದವ್ರಿಗೆ ಏನಂತಂದರೆ ಇಲ್ಲಿ ಏನಂದರೆ ಕ್ವಾಲಿಫಿಕೇಷನ್ ಆದವ್ರಿಗೆ ಈ ಒಂದು ಪೋಸ್ಟನ್ನು ಕೊಡಲಾಗ್ತಿದೆ. ಇಲ್ಲಿ SC ಇತರೆ ಅಭ್ಯರ್ಥಿಗಳಿಗೆ ಇದನ್ನು ಮೀಸಲು ಇಡಲಾಗಿದೆ. ನೆಕ್ಸ್ಟು NPPCD ಕಾರ್ಯಕ್ರಮ ಒಂದು ಹುದ್ದೆ ಇದೆ, ಒಂದು ಹುದ್ದೆಯನ್ನು ಕೊಡಲಾಗ್ತಿದೆ. ಇದರಲ್ಲಿ ಟ್ರೈನಿಂಗ್ ಆಫ್ ಯಂಗ್ ಯೂತ್ ಅಂಡ್ ಲೀವ್ ಹಿಯರಿಂಗ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸಂಬಂಧಿಸಿದಂಥ ಒಂದು ಹೇರ್ ಆ್ಯಂಡ್ ಸ್ಪೀಚ್ಗೆ ಸಂಬಂಧಿಸಿದಂಥ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು. ಇಲ್ಲಿ 15,000 ರೂಪಾಯಿ ಸ್ಯಾಲ್ರಿ ಇದೆ ಇದಕ್ಕೆ. ನೆಕ್ಸ್ಟು ಶಿಕ್ಷಕರು ನೋಡಿರಿ, ಒಟ್ಟು ಇಲ್ಲಿ ಒಂದು 34 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಎಲ್ಲೆಲ್ಲಿ ಅಂತಂದರೆ HDUದಲ್ಲಿ, ICUದಲ್ಲಿ ತಾಯಿ ಆರೋಗ್ಯ ಮತ್ತು RBSK ತಾಯಿ ಆರೋಗ್ಯ 12, ಅದಾದಮೇಲೆ ಮಕ್ಕಳ ಆರೋಗ್ಯ 10. ಸೊ ಒಟ್ಟು ಇಲ್ಲಿ ಏನಂತಂದರೆ ಒಂದು 34 ಹುದ್ದೆಗಳನ್ನು ಇಲ್ಲಿ ಜನ್ರೇಟ್ ಮಾಡಲಾಗಿದೆ. ಸ್ಯಾಲ್ರಿ ಇಲ್ಲಿ ಕಾಮನ್ ಆಗಿದೆ ಎಲ್ಲದಕ್ಕೂ ಕೂಡ 14,187 ರೂಪಾಯಿ ಇದೆ. ಸೊ ಹುದ್ದೆ ನೋಡಿರಿ, ಒಂದೇದು ಇಲ್ಲಿ ಶಿಶುಕ್ಕೆ ತಾಯಿ ಆರೋಗ್ಯ ಕಾರ್ಯಕ್ರಮಕ್ಕೆ ಏನು ಬೇಕಂತಂದರೆ MSc ನರ್ಸಿಂಗು, BSc ನರ್ಸಿಂಗು, GNM ನರ್ಸಿಂಗ್ ಇದ್ರ ನಡೀತದೆ. ಪ್ರೆಫರ್ಲಿ MSc ಅಥವಾ BSc ನರ್ಸಿಂಗ್ ಆದವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾರೆ. 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಏನಂತಂದರೆ ಇಲ್ಲಿ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ತಾಯಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಆಗಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. RBSKದಲ್ಲಿ MSc ನರ್ಸಿಂಗ್, BSc ನರ್ಸಿಂಗ್, ಡಿಪ್ಲೊಮಾ ನರ್ಸಿಂಗ್ ಆಗಿರಬೇಕು. ಆದರೆ MSc ಮತ್ತು BSc ಆದವರಿಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ. ಇಲ್ಲಿ ಕೂಡ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಆರೋಗ್ಯ ಮಕ್ಕಳ ಕಾರ್ಯಕ್ರಮದಲ್ಲಿ GNM ನರ್ಸಿಂಗ್, BSc ನರ್ಸಿಂಗ್ ಆಗಿರಬೇಕು, 2 ವರ್ಷದ ಅನುಭವ ಇರಬೇಕು. ಆಮೇಲೆ IDSP ಕಾರ್ಯಕ್ರಮದಲ್ಲಿ ಇದು MBBS, DPH, MPH, MD ಈ ಥರ ಆದವ್ರಿಗೆ ಇಲ್ಲಿ ಹುದ್ದೆಯನ್ನು ಕೊಡಲಾಗ್ತಾ ಇದೆ. ನೆಕ್ಸ್ಟು ಜಿಲ್ಲಾ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಇದು ಕೂಡ ಏನಂತಂದರೆ ಇಲ್ಲಿ MBBS, MSc ನರ್ಸಿಂಗು, BSc ನರ್ಸಿಂಗ್ ವಿತ್ MPH ಆಗಿರಬೇಕು, ಅಥವಾ MBA, BUMS, BYNS, BHMS, BMS ಆದವರಿಗೆ ಆದ್ಯತೆ ಕೊಡಲಾಗ್ತಿದೆ. ನೆಕ್ಸ್ಟು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಅಂತ ಒಂದು ತೊಗೊತಾ ಇದ್ದಾರೆ, 24,150 ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ. ಇದು MBA ಆದವರಿಗೆ ಬರುತ್ತೆ. ನೆಕ್ಸ್ಟು ಕೋಆರ್ಡಿನೇಟರ್ ಇದೆ, ಕೋಆರ್ಡಿನೇಟ್ರು ಕೂಡ ಇಲ್ಲಿ ಹೈಯರ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ, ಸ್ಪೆಷಲ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಇಲ್ಲಿ. ಮಾಸ್ ಮೀಡಿಯಾ, ರೂರಲ್ ಡೆವಲಪ್ಮೆಂಟು, ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ಈ ಥರ ಇದಾವೆ. ಸೊ ನೆಕ್ಸ್ಟ್ ತಜ್ಞ ವೈದ್ಯರಿಗೆ ನಾವು ಇದರ ಬಗ್ಗೆ ಬೇಡ, ನಾವು ನಮ್ಮ ಒಂದು ಪ್ಯಾರಾಮೆಡಿಕಲ್ BSc ನರ್ಸಿಂಗ್ ಸಂಬಂಧಿಸಿದಂಥ ಒಂದು ಕ್ವಾಲಿಫಿಕೇಷನ್ಗಳನ್ನು ಮತ್ತು ಹುದ್ದೆಗಳನ್ನು ನೋಡ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ ವೈದ್ಯಾಧಿಕಾರಿಗಳಿದೆ, MBBS ಆಗಿರಬೇಕು. ಓಕೆ, ಇಲ್ಲಿ ನೋಡಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ. ಸೊ ಇಲ್ಲಿ ಏನಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತರಬೇತಿ ಕಂಪ್ಲೀಟ್ ಆಗಿರಬೇಕು. SC ಒಳಗಡೆ ಒಂದು ಹುದ್ದೆ ಇದೆ, 14,044 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ವೈದ್ಯಾಧಿಕಾರಿಗಳಿದ್ದಾರೆ, ಶಿಕ್ಷಕರು ಇದ್ದಾರೆ ನೋಡಿ, 14,187 ರೂಪಾಯಿ ಸ್ಯಾಲ್ರಿ ಇದೆ. GNM ನರ್ಸಿಂಗು, BSc ನರ್ಸಿಂಗ್ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಹುದ್ದೆಗಳ ವಿವರ ಈ ರೀತಿಯಾಗಿದೆ. 3 ಅಂದರೆ ಟೋಟಲ್ 5 ಹುದ್ದೆಗಳನ್ನು ಇಲ್ಲಿ ಜನರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇರೋದು ಲ್ಯಾಬ್ ಟೆಕ್ನಿಷಿಯನ್, ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ 12,525 ರೂಪಾಯಿ ಇದೆ. 5 ಹುದ್ದೆಗಳನ್ನು ಕೊಡಲಾಗ್ತಿದೆ. SSLC ಮೇಲೆ ಪ್ಯಾರಾಮೆಡಿಕಲ್ ಇದು DMLT ಅಥವಾ PUC ಮೇಲೆ DMLT ಆಗಿರಬೇಕು.
ಸೊ ಒಟ್ಟು 5 ಹುದ್ದೆಗಳಿದಾವೆ. ಕಾಸ್ಟ್ ವೈಸ್ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸಾಮಾನ್ಯ 2, SC 1, ಪ್ರ 1, 2A 1 ಅಂತ. ಸೊ ಕಿರಿಯ ಆರೋಗ್ಯ ಸಹಾಯಕರು 14,044 ರೂಪಾಯಿ ಇದೆ. SSLC ಮೇಲೆ ಆರೋಗ್ಯ ಕಾರ್ಯಕರ್ತರ ತರಬೇತಿ ಪಡೆದಿರಬೇಕು ಅಥವಾ SSLC ಮೇಲೆ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಅಂದರೆ DHI ಆಗಿರಬೇಕು. ಇದು DHI ಆದವರಿಗೆ ಇಲ್ಲಿ ಕೊಡಲಾಗ್ತಾ ಇದೆ. ಆ ಜೊತೆಗೆ PUC ಮೇಲೆ DHI ಕಂಪ್ಲೀಟ್ ಆಗಿರಬೇಕು. 10 ಹುದ್ದೆಗಳನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಡಿವೈಡ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ SCಗೆ 2, ಸಾಮಾನ್ಯ ಅಭ್ಯರ್ಥಿಗೆ 5, ಅದರಲ್ಲಿ ಮತ್ತು STಗೆ 1, ಪ್ರವರ್ಗ 1, 2Aಗೆ 1 ಈ ರೀತಿ ಮಾಡಿದ್ದಾರೆ. ನೆಕ್ಸ್ಟ್ ಇವೆಲ್ಲ ಷರತ್ತುಗಳು ಏನಿದಾವೆ ಅಂತಂದರೆ ಇದು ಕಂಪ್ಲೀಟಾಗಿ ಮೆರಿಟ್ ಕಮ್ ರೋಸ್ಟರ್ ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಮೇಲೆ ಕೊಡಲಾಗುತ್ತೆ. 31/3/2025 ಇರುವ ತನಕನೂ ಕೂಡ ಇದನ್ನು ಏನಂದರೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಾಗುತ್ತೆ. ಓಕೆ, ಅಂದರೆ ಇದು 1 ವರ್ಷದ ಇದು ಇರೋದರಿಂದ ರಿನ್ಯೂವಲ್ ಇರೋದರಿಂದ ವರ್ಷ ರಿನ್ಯೂವಲ್ ಇರೋದರಿಂದ ಇದು 31/3/2025ವರೆಗೆ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ನೇರ ಸಂದರ್ಶನ ವಿವರ ಇಲ್ಲಿ ಡೈರೆಕ್ಟ್ ಸಂದರ್ಶನಕ್ಕೆ ಬರಬೇಕಾಗುತ್ತೆ. ಸೊ ಮೇಲ್ಕಂಡ ಹುದ್ದೆಗಳಿಗೆ ನೇರ ಸಂದರ್ಶನ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅಭ್ಯರ್ಥಿಗಳು ಮೇಲ್ಕಂಡ ಹುದ್ದೆಗಳಿಗೆ ತಮ್ಮ ವಿದ್ಯಾರ್ಹತೆ ಮತ್ತು ಹುದ್ದೆಗಳ ಅನುಸಾರವಾಗಿ ಒರಿಜಿನಲ್ ಡಾಕ್ಯುಮೆಂಟ್ಗಳು, 1 ಸೆಟ್ ಜೆರಾಕ್ಸ್ಗಳನ್ನು, ಪಾಸ್ಪೋರ್ಟ್ ಸೈಜು ಮತ್ತು ಇವುಗಳನ್ನು ಭಾವಚಿತ್ರದೊಂದಿಗೆ 30/8/2000 ಅಂದರೆ ಇದೇ ತಿಂಗಳು 30ನೇ ತಾರೀಕು ಅಂದರೆ ನಾಳೆ 10:30ಯಿಂದ 12:30 ತನಕನೂ ನೀವು ನೇರ ಸಂದರ್ಶನಕ್ಕೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂದರ್ಶನ ನಡೆಯುವಂಥ ಒಂದು ಸ್ಥಳ ಇದೆ, ನೋಡ್ಬೋದು ಇಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾಡಳಿತ ಭವನ, ಕೊಠಡಿ ಸಂಖ್ಯೆ 107, 2nd ಮಹಡಿ, ಬೀರಸಂದ್ರ ಗ್ರಾಮ, ವಿಶ್ವನಾಥಪುರ ಅಂಚೆ, ಕುಂದಾನ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಸೊ ಈ ಅಡ್ರೆಸ್ಸಿಗೆ ಹೋಗ್ಬೇಕು ನೀವು. ಎಷ್ಟು ದೊಡ್ಡದಿದೆ ನೋಡ್ರಿ ಅಡ್ರೆಸ್. ಈ ಅಡ್ರೆಸ್ಸಿಗೆ ಹೋಗಿ ನೀವು ಅಲ್ಲಿ ನೇರ ಸಂದರ್ಶನಕ್ಕೆ ಹೋಗಿ ನೀವು ಏನು ಮಾಡಬೇಕು, ಅಟೆಂಡ್ ಆಗಿ ಈ ಹುದ್ದೆಗಳನ್ನು ಪಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಅಟೆಸ್ಟೇಷನ್ಸ್ ಲಗತ್ತಿಸ್ಬೋದು ಅಂತ ಹೇಳಿದ್ದಾರೆ. ಸ್ವಯಂ ಅಂದರೆ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡು ಹೋಗ್ಬೇಕಂತಿದ್ರೆ ಇಲ್ಲ, ನೀವು ಸ್ವಂತ ಒಂದು ದೃಢೀಕರಣ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಇದು ಬೆಂಗಳೂರಲ್ಲಿರುವಂಥ NHM ಅಡಿಯಲ್ಲಿ ಕರೆದಿರುವಂಥ ವಿವಿಧ ನಮ್ಮ ಹುದ್ದೆಗಳು ನಮ್ಮ ಕ್ಲಿನಿಕಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಹುದ್ದೆಗಳನ್ನು ಕರೆಯಲಾಗಿದೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ NHM ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್, ಮೆಡಿಕಲ್ ಜಾಬ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.